ಹಾಯ್ ಹಲೋ ನಮಸ್ಕಾರ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಎಪಿಸೋಡ್ ಆಗಿರುವಂತಹ ಅಮೃತಧಾರೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನಾವು ನೋಡೋಣ. ಇಲ್ಲಿ ಜೋಗಿ ಸರ್ ಅನ್ನುವಂಥ ಒಬ್ಬ ಲೇಖಕರು ಬಂದು ಇಲ್ಲಿ ಭೂಮಿಕಾಗೆ ತುಂಬ ಇಷ್ಟವಾಗಿರುವಂತಹ ಲೇಖಕರು. ಸೊ ಅವಳ ಬರ್ಡೇ ಗಿಫ್ಟ್ಗೋಸ್ಕರ ಅವಳ ಗಂಡ ಅವಳನ್ನು ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಆ ಲೇಖಕರು ಹೇಳ್ತಾರೆ, ನಿನ್ನ ಗಂಡ ತುಂಬ ಕಷ್ಟಪಟ್ಟು ಅಂಥ ಜನಸಂದಣಿಯಲ್ಲಿ ಬಂದು ನನ್ನ ಹತ್ರ ಒಂದು ಆಟೋಗ್ರಾಫ್ ಹಾಕಿಸ್ಕೊಂಡು ಹೋಗಿದ್ದಾನೆ ಅಂದರೆ ಅದರ ಅರ್ಥ ಏನು? ಅವರು ನಿಮ್ಮನ್ನ ಅಷ್ಟೊಂದು ಇಷ್ಟಪಡ್ತಾರೆ ಅಂತ ಹೇಳಿದಾಗ ಆ ಮಾತು ತುಂಬ ತಲೆಯಲ್ಲಿ ಮನಸ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ ಇಲ್ಲಿ ಭೂಮಿಕಾಗೆ. ಅದಾದಮೇಲೆ ಮನೆಗೆ ಬಂದಮೇಲೆ ಗಂಡನ ಹತ್ರ ಕೇಳ್ತಾಳೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ ಅಂತ ಕೇಳಿದಾಗ, ಈ ಒಂದು ಬುಕ್ಕಿಗೆ ನೀವು ಎಷ್ಟು ಕಷ್ಟಪಟ್ಟು ನೀವು ಆಟೋಗ್ರಾಫ್ ಹಾಕ್ಸಿದ್ರಿ ಅಲ್ವಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲಪ್ಪ ಅಲ್ಲಿ ಆರಾಮಾಗಿದ್ದರು, ನಾನು ಹೋಗ್ಬಿಟ್ಟು ಅಲ್ಲೇ ನಿಂದೊಂದು ಬುಕ್ ಪರ್ಚೇಸ್ ಮಾಡಿ ಅವ್ರ ಹತ್ರ ಒಂದು ಆಟೋಗ್ರಾಫ್ ಹಾಕ್ಸ್ದೆ ಅಂತ ಹೇಳಿದಾಗ, ಎಷ್ಟು ಕಾನ್ಫಿಡೆಂಟಾಗಿ ಸುಳ್ಳು ಹೇಳ್ತೀರಲ್ವ ನೀವು ಅಂತ ಹೇಳಿದಾಗ ಅವನು ನಕ್ಬಿಟ್ಟು ಹೇಳ್ತಾನೆ, ನಾನೇನು ಮಾಡಿರೋದಂಥ ದೊಡ್ಡ ಕಷ್ಟದ ಕೆಲಸ ಏನಲ್ಲ ಅಂತ ಹೇಳಿದಾಗ, ಬಟ್ ಆದರೆ ಅದು ನಿಮ್ಮ ಕ್ಯಾರೆಕ್ಟರ್ ಅಲ್ವಲ್ಲ, ಆದರೂ ಇರಲಿ, ನನಗೆ ಇಷ್ಟು ದಿನದ ಬರ್ಡೇಯಲ್ಲಿ ನನಗೆ ಈ ಬರ್ಡೇಗೆ ನೀವು ಕೊಟ್ಟಿರೋಂಥ ಗಿಫ್ಟು ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಇನ್ನೇನು ಮಲ್ಕೊಳ್ಳೋಕ್ಕೆ ಅಂತ ಹೊರಟೋಗ್ತಾ ಇರ್ತಾನೆ. ಇವಳು ಬುಕ್ಕನ್ನು ಇಡ್ತಾಳೆ. ಅಷ್ಟೊತ್ತಿಗೆ ಒಂದು ಹಲ್ಲಿ ಇರುತ್ತೆ ಗೋಡೆ ಮೇಲೆ. ಸೊ ಆ ಹಲ್ಲಿನ ನೋಡಿಬಿಟ್ಟು ಇವಳು ಕಿರ್ಚ್ಕೊಂಡು ಓಡಿ ಹೋಗಿ ಅವನ ಮೇಲೆ ಬಿದ್ದೋಗ್ಬಿಡ್ತಾಳೆ. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಯಾರು ಹೊಸದಾಗಿ ಚಾನಲ್ ನೋಡ್ತಾರೋ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು, ಹೊಸ ಹೊಸ ಅಪ್ಡೇಟ್ಸು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಿದ್ರೆ ಸಿಗೋಣ ಮುಂದಿನ ಎಪಿಸೋಡೊಂದಿಗೆ. ಸೊ ಟಿಲ್ ದೆನ್ ಬಾಯ್.